ನಮಸ್ಕಾರ ವಿದ್ಯಾರ್ಥಿಗಳೇ. NMMSನ ಪುನರಾವರ್ತನೆಯ 27ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನಿಂದ ನಾವು ಈ ತಿಂಗಳು ಕೇರಳದಲ್ಲಿ ನಡೆದಂತಹ NMMS ಪರೀಕ್ಷೆಯ ಮ್ಯಾಟ್ ಪೇಪರ್ನ ಕೆಲವು ಪ್ರಶ್ನೆಗಳನ್ನು ಇಲ್ಲಿ ಮಾಡೋಣ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಇರುವ ತ್ರಿಭುಜಗಳ ಸಂಖ್ಯೆ ಎಷ್ಟು? ಸೊ ಹೇಗೆ ಮಾಡೋದು? ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಹೇಳ್ಬೋದಾ? 1, ಇದು 2ನೇ ತ್ರಿಭುಜ, 3, ಇದು 4ನೇ ತ್ರಿಭುಜ. ಆಮೇಲೆ ಏನಿದೆ? ಆಮೇಲೆ ಈ ತ್ರಿಭುಜವನ್ನು ಲೆಕ್ಕ ಹಾಕಿದರೆ ಏನಾಯಿತು? 2 ದೊಡ್ಡ ತ್ರಿಭುಜಗಳಿವೆ. ಹಾಗಾಗಿ 5ನೇ ತ್ರಿಭುಜ, ಇದು 6ನೇ ತ್ರಿಭುಜ. ಹಾಗಾಗಿ ಟೋಟಲ್ ಆಗಿ ಎಷ್ಟು ತ್ರಿಭುಜಗಳಿವೆ? 6 ತ್ರಿಭುಜಗಳು ಅಲ್ವಾ? ಅದೇ ಥರ 2ನೇ ಪ್ರಶ್ನೆ ನೋಡಿ. ಕೊಟ್ಟಿರುವ ಚಿತ್ರದಲ್ಲಿರುವ ಆಯತಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಸೊ ಆಯತಗಳ ಸಂಖ್ಯೆ ಹೇಗೆ ಲೆಕ್ಕ ಹಾಕೋದು? ಇಲ್ಲಿ ಒಂದಿದೆ, ಇದು 2ನೇ ಆಯತ, ಇದು 3ನೇ ಆಯತ, ಇದು 4ನೇ ಆಯತ ಅಲ್ವಾ? ಆಮೇಲೆ ಈ ಒಂದು ಆಯತವನ್ನು ತೆಗೆದುಕೊಂಡ್ರೆ ಇದು 5ನೇ ಆಯತ. ಆಮೇಲೆ ಈ ಆಯತ ತೆಗೆದುಕೊಂಡ್ರೆ ಇದು 6ನೇ ಆಯತ ಅಲ್ವಾ? ಆಮೇಲೆ ಲೆಕ್ಕ ಹಾಕೋದಿದ್ರೆ ಈ ಥರ ಅಡ್ಡದಲ್ಲಿ ನೋಡೋದಿದ್ರೆ ಇದು 7ನೇ ಆಯತ. ಈ ಥರ ನೋಡೋದಿದ್ರೆ ಇದು 8ನೇ ಆಯತ. ಆಮೇಲೆ ಕಂಪ್ಲೀಟಾಗಿ ಇಡೀ ಆಯತ ತೆಗೆದುಕೊಂಡ್ರೆ ಏನಾಗುತ್ತೆ? ಇದು 9ನೇ ಆಯತ ಅಲ್ವಾ? ಸೊ ಇದು 9ನೇ ಆಯತ. ಹಾಗಿದ್ರೆ ಟೋಟಲ್ ಆಗಿ ಇದರಲ್ಲಿ ಎಷ್ಟು ಆಯತಗಳಿವೆ? 9 ಆಯತಗಳಿವೆ ಅಲ್ವಾ? ಮುಂದಿನ ಲೆಕ್ಕ ಮಾಡೋಣ. ಈಗ 3ನೇ ಲೆಕ್ಕ ಮಾಡೋಣ. ಇಲ್ಲಿ 4 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಮೊದಲನೇ 2 ಚಿತ್ರಗಳಿಗೆ ಏನೋ ಸಂಬಂಧ ಇದೆ. ಅದೇ ಥರ 3ನೇ ಚಿತ್ರಕ್ಕೆ ಸಂಬಂಧ ಹೊಂದಿರುವಂತಹ ಚಿತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲು ಕೊಟ್ಟಿರುವಂತಹ 2 ಚಿತ್ರಗಳನ್ನು ಗಮನಿಸಿದರೆ ಇಲ್ಲಿ 2ನೇ ಚಿತ್ರಕ್ಕೂ ಮೊದಲನೇ ಚಿತ್ರಕ್ಕೂ ಏನು ಸಂಬಂಧ ಇದೆ ಹೇಳ್ಬೋದಾ? ಇಲ್ಲಿ ಮೊದಲನೇ ಚಿತ್ರದಲ್ಲಿ ನೋಡಿ, ಈ ಥರ ಒಂದು ತ್ರಿಭುಜವನ್ನು ಕೊಡಲಾಗಿದೆ. 2ನೇ ಚಿತ್ರದಲ್ಲಿ ಆ ತ್ರಿಭುಜವನ್ನು ಮಾತ್ರ ಕೊಟ್ಟಿದ್ದಾರೆ ಅಲ್ವಾ? ಅದೇ ಥರ ನಾವು ಇಲ್ಲಿ ನೋಡೋದಿದ್ರೆ ಇಲ್ಲಿ ಏನಿದೆ? ಇಲ್ಲಿ ಮೊದಲು ಒಂದು ಚತುರ್ಭುಜ ಇದ್ದು ಆಮೇಲೆ ಒಂದು ವಜ್ರಾಕೃತಿ ಅದರ ಮೇಲೆ ಇದೆ. ಹಾಗಾಗಿ ನಾವು ಈ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಯಾವ ಚಿತ್ರ ಬರುತ್ತೆ ಹೇಳ್ಬೋದಾ? ಒಂದು ಚೌಕ ಬರುತ್ತೆ ಅಲ್ವಾ? ಸೊ ಚೌಕ ಅನ್ನೋದು ಎಲ್ಲಿದೆ? ಆಪ್ಷನ್ ಬಿ ಯಲ್ಲಿ ಇದೆ. ಅರ್ಥ ಆಯ್ತಲ್ವಾ? ಈಗ 4ನೇ ಲೆಕ್ಕ ಮಾಡೋಣ. ಇದು ಸಹ 3ನೇ ಲೆಕ್ಕದ ಹಾಗೇನೆ 3 ಚಿತ್ರಗಳನ್ನು ಗಮನಿಸುತ್ತಾ 4ನೇ ಚಿತ್ರ ಯಾವುದು ಬರಬೇಕು ಅನ್ನೋದನ್ನು ನಾವು ನೋಡಬೇಕು. ಸೊ ಮೊದಲಿನ 2 ಚಿತ್ರಗಳಿಗೆ ಯಾವ ಥರ ಸಂಬಂಧ ಇದೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಮೊದಲಿನ ಚಿತ್ರ ಗಮನಿಸಿ, ಎ ಅನ್ನೋ ಥರ ಇದೆ. ಅದೇ 2ನೇ ಚಿತ್ರದಲ್ಲಿ ಏನಾಗಿದೆ? ಆ ಎ ತಲೆಬುಡ ಮೇಲೆ ಆಗಿದೆ ಅಲ್ವಾ? ಅಂದ್ರೆ ಕೆಳಗಡೆ ಅಲ್ವಾ? ಅಂದ್ರೆ ಈ ತರ ಫೇಸ್ ಮಾಡ್ತಾ ಇದ್ದ ಎ ಏನಾಗಿದೆ? ಕೆಳಗಡೆ ಫೇಸ್ ಮಾಡ್ತಾ ಇದೆ ಅಲ್ವಾ? ಹಾಗಿದ್ರೆ 3ನೇ ಚಿತ್ರ ಗಮನಿಸಿ, ಈ ಎ ತರ ಇರೋದು ಯಾವ ಕಡೆ ಇದೆ? ಎಡಗಡೆ ಇದೆ. ಹಾಗಿದ್ರೆ 4ನೇ ಚಿತ್ರದಲ್ಲಿ ಏನಾಗ್ಬೇಕು? ಅದು ಬಲಗಡೆ ತಿರುಗ್ಬೇಕು ಅಲ್ವಾ? ಹಾಗಿದ್ರೆ ಈ ತರ ಚಿತ್ರ ಬರ್ಬೇಕು ನಮ್ಗೆ. ಇದು ಎಲ್ಲಿದೆ? ಇದು ಆಪ್ಷನ್ ಎ ಯಲ್ಲಿ ಇದೆ ಅಲ್ವಾ? ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಅರ್ಥ ಆಯ್ತಲ್ವಾ? ಸರಿ, ಇದನ್ನೇ ಲೆಕ್ಕ ಮಾಡೋಣ. ಇದು ಸಹ ಹಿಂದಿನ ಲೆಕ್ಕದ ತರಾನೇ. ಸೊ ಮೊದಲಿನ 2 ಚಿತ್ರಗಳನ್ನು ಗಮನಿಸಿದ್ರೆ ಇಲ್ಲಿ ಏನಾಗಿದೆ? ಇಲ್ಲಿ ಕೋನವು ಎಡಕ್ಕೆ ಮುಖ ಮಾಡಿದೆ. ಆಮೇಲೆ ಇಲ್ಲಿ ಒಂದು ವೃತ್ತ ಇದೆ. ಆದ್ರೆ 2ನೇ ಚಿತ್ರದಲ್ಲಿ ನೋಡಿದಾಗ ಏನಾಗಿದೆ? ಕೋನವು ಮೇಲ್ಗಡೆ ಮುಖ ಮಾಡಿದೆ. ಆ ವೃತ್ತವು ಮಾಯವಾಗಿದೆ. ಇದೇ ಲಾಜಿಕ್ ಅನ್ನು ಬಳಸಿದ್ರೆ ಈ 3ನೇ ಚಿತ್ರದಲ್ಲಿ ಇರುವಂತಹ ವೃತ್ತವನ್ನು ತೆಗಿಬೇಕು. ಆಮೇಲೆ ಕೋನವು ಯಾವ ಕಡೆ ಮುಖ ಮಾಡಿದೆ? ಬಲಕ್ಕೆ ಮುಖ ಮಾಡಿದೆ. ಹಾಗಿದ್ರೆ ನೆಕ್ಸ್ಟ್ ಚಿತ್ರದಲ್ಲಿ ಕೋನವು ಎಲ್ಲಿ ಮುಖ ಮಾಡಬೇಕು? ಕೋನವು ಕೆಳಮುಖ ಮಾಡಬೇಕು. ಹಾಗಿದ್ರೆ ಈ ತರ ಬರಬೇಕು ಅಲ್ವಾ? ಸೊ ಈ ತರ ಯಾವ ಚಿತ್ರದಲ್ಲಿದೆ? ಆಪ್ಷನ್ ಎ ಯಲ್ಲಿ ಈ ತರ ಇದೆ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕ ಮಾಡೋಣ. ಇದು ಸಹ ಹಿಂದಿನ ಲೆಕ್ಕದ ತರಾನೇ. ಇಲ್ಲಿ ಮೊದಲಿನ 2 ಚಿತ್ರಗಳನ್ನು ಗಮನಿಸಿ. ಈ 2 ಚಿತ್ರಗಳಲ್ಲಿ ಕೊಟ್ಟಿರುವ ಸಮಯವನ್ನು ಗಮನಿಸಿದ್ರೆ, ಚಿಕ್ಕ ಹಾಗೂ ದೊಡ್ಡ ಮುಳ್ಳುಗಳನ್ನು ಗಮನಿಸುತ್ತಾ ಹೋದ್ರೆ 2ನೇ ಚಿತ್ರದಲ್ಲಿ ಏನಾಗಿದೆ? 2ನೇ ಚಿತ್ರದಲ್ಲಿ ಈ ದೊಡ್ಡ ಮುಳ್ಳು ಇಲ್ಲಿ ಇದ್ದಂತಹುದು ಇಲ್ಲಿಗೆ ಬಂದಿದೆ. ಅಂದ್ರೆ 180 ಡಿಗ್ರಿ ಪ್ಲಸ್ 30 ಡಿಗ್ರಿನೋ 45 ಡಿಗ್ರಿನೋ ಅಂತ ಅಂದ್ಕೊಳ್ಳೋಣ. ಆಮೇಲೆ ಚಿಕ್ಕ ಮುಳ್ಳು ಏನಾಗಿದೆ? ಚಿಕ್ಕ ಮುಳ್ಳು ಈಗ ಇಲ್ಲಿ ಇದ್ದವುದು
ಇಲ್ಲಿ ಅಂತ ಬಂದ್ರೆ 180 ಡಿಗ್ರಿ ಆಯ್ತು. ಅದು ಸಹ ಏನಾಗಿದೆ, ಕೆಳಗಡೆ ಇಲ್ಲಿ ಬಂದಿದೆ ಈ ತರ. ಅಂದ್ರೆ 180 ಪ್ಲಸ್ 30 ಡಿಗ್ರಿ ಅಂತ ಅಂದ್ಕೊಳ್ಳೋಣ. ಸೊ ಈ ಲಾಜಿಕ್ ಅನ್ನೇ ಮೂರನೇ ಚಿತ್ರದಲ್ಲೂ ಅಳವಡಿಸಿದ್ರೆ ಏನಾಗ್ಬೇಕು, ಚಿಕ್ಕ ಮುಳ್ಳು ಇಲ್ಲಿಗಿದ್ರೆ 180 ಡಿಗ್ರಿ, ಅದೆಲ್ಲಿಗೆ ಬರ್ಬೇಕು, ಸ್ವಲ್ಪ ಈ ಕಡೆ ಬರ್ಬೇಕು ಅಲ್ವಾ. ಅಂದ್ರೆ 180 ಪ್ಲಸ್ 30 ಡಿಗ್ರಿಗೆ ಈ ಕಡೆ ಬರ್ಬೇಕು ಅಂತ ಅಂದ್ಕೊಳ್ಳೋಣ. ದೊಡ್ಡ ಮುಳ್ಳು ಏನಾಗ್ಬೇಕು, ದೊಡ್ಡ ಮುಳ್ಳು 180 ಡಿಗ್ರಿ ಅಂದ್ರೆ ಇಲ್ಲಿ ಆಯ್ತು, ಅದು ಪ್ಲಸ್ ಈ ಕಡೆ ಹೀಗೆ ಬರ್ಬೇಕು. ಹಾಗಿದ್ರೆ ನಮ್ಮ ಉತ್ತರ ಯಾವುದು, ನಮ್ಮ ಉತ್ತರ ಇಲ್ಲಿ ದೊಡ್ಡ ಮುಳ್ಳು ಇಲ್ಲಿ ಬರ್ಬೇಕು. ಅಂದ್ರೆ ಈಗ ಇಲ್ಲಿ ಹಾಕೋದಿದ್ರೆ ದೊಡ್ಡ ಮುಳ್ಳು ಇಲ್ಲಿ ಬರ್ಬೇಕು, ಚಿಕ್ಕ ಮುಳ್ಳು ಇಲ್ಲಿ ಬರ್ಬೇಕು ಅಲ್ವಾ. ಹಾಗಿದ್ರೆ ಈ ಉತ್ತರ ಎಲ್ಲಿದೆ, ಈ ಉತ್ತರ ಆಪ್ಷನ್ ಸಿ ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಆದ ಕಾರಣ ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಇಂತಹ ಗಡಿಯಾರದ ಲೆಕ್ಕಗಳಿಗೆ ನಾವು ಗಡಿಯಾರದ ಮುಳ್ಳುಗಳ ನಡುವೆ ಇರುವಂತಹ ಕೋನವನ್ನು ಗಮನಿಸ್ತಾ ನಾವು ಇದನ್ನು ಕಂಡುಹಿಡಿಬಹುದು. ಅರ್ಥ ಆಯ್ತಲ್ವಾ. ಸರಿ, ಮುಂದಿನ ಲೆಕ್ಕ ನೋಡೋಣ. ಇಲ್ಲಿ ಕೊಟ್ಟಿರುವ 4 ಚಿತ್ರಗಳನ್ನು ಗಮನಿಸಿ, ಇದರಲ್ಲಿ ಯಾವುದು ಚಿತ್ರ ಭಿನ್ನವಾಗಿದೆ ಅನ್ನೋದನ್ನು ನಾವು ಗುರುತಿಸಬೇಕು. ಈ 4 ಚಿತ್ರಗಳನ್ನು ಗಮನಿಸಿ, ಚಿತ್ರ ಎ, ಚಿತ್ರ ಬಿ ಮತ್ತು ಚಿತ್ರ ಡಿ ಅನ್ನು ನೋಡಿದ್ರೆ, ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಇರುವ ಗೆರೆಗಳನ್ನು ಗಮನಿಸಿ, ಅವುಗಳು ಒಂದ ಅಡ್ಡ ಗೆರೆಗಳಾಗಿವೆ ಅಥವಾ ಉದ್ದ ಗೆರೆಗಳಾಗಿವೆ ಅಲ್ವಾ, ಸ್ಲೀಪಿಂಗ್ ಲೈನ್ಸ್ ಅಥವಾ ಸ್ಟ್ಯಾಂಡಿಂಗ್ ಲೈನ್ಸ್. ಆದ್ರೆ ಆಪ್ಷನ್ ಸಿ ಅಲ್ಲಿರುವ ಚಿತ್ರವನ್ನು ಗಮನಿಸಿದ್ರೆ, ಇಲ್ಲಿ ಕೊಟ್ಟಿರುವ ಗೆರೆಗಳು ಹೇಗಿವೆ, ಇವುಗಳು ಓರೆಯಾಗಿವೆ, ಸ್ಲ್ಯಾಂಟಿಂಗ್ ಲೈನ್ಸ್ ಆಗಿವೆ ಅಲ್ವಾ. ಆದ ಕಾರಣ ಈ ಚಿತ್ರಗಳಲ್ಲಿ ಭಿನ್ನವಾಗಿರುವ ಚಿತ್ರ ಯಾವುದು, ಆಪ್ಷನ್ ಸಿ ಅಲ್ವಾ. ಸರಿ, ಮುಂದಿನ ಲೆಕ್ಕ ಮಾಡೋಣ. ಈ 8ನೇ ಚಿತ್ರವನ್ನು ಗಮನಿಸಿ, ಇಲ್ಲಿ ಯಾವುದು ಭಿನ್ನವಾಗಿದೆ, ಈ ಎಲ್ಲಾ ಚಿತ್ರಗಳನ್ನು ಗಮನಿಸಿದ್ರೆ ಭಿನ್ನವಾಗಿರುವ ಚಿತ್ರ ಆಪ್ಷನ್ ಸಿ ಅಲ್ವಾ. ಯಾಕಂದ್ರೆ ಉಳಿದ ಎಲ್ಲಾ ಚಿತ್ರಗಳಲ್ಲಿ ಚಿತ್ರಗಳು ಒಂದು ವೃತ್ತದ ಭಾಗಗಳನ್ನು ನಮ್ಗೆ ತೋರಿಸ್ತವೆ, ಆದ್ರೆ ಆಪ್ಷನ್ ಸಿ ಅಲ್ಲಿ ಮಾತ್ರ ಇಲ್ಲಿ ಒಂದು ಚೌಕ ಬಂದಿದೆ ಅಲ್ವಾ. ಆದ ಕಾರಣ ಈ ಚಿತ್ರ ಮಾತ್ರ ಸ್ವಲ್ಪ ಭಿನ್ನವಾಗಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. ಈ 9ನೇ ಲೆಕ್ಕವನ್ನು ಗಮನಿಸಿ, ಇಲ್ಲಿ ಯಾವುದು ಭಿನ್ನವಾಗಿದೆ, ಇಲ್ಲಿ ಚಿತ್ರ ನೋಡಿದ್ದ ಕೂಡಲೇ ಗೊತ್ತಾಗುತ್ತೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಯಾಕೆ, ಉಳಿದ 3 ಚಿತ್ರಗಳಲ್ಲಿ ಆ ಗೆರೆಗಳ ನಡುವಿನ ಕೋನ ಎಷ್ಟಿದೆ, 90 ಡಿಗ್ರಿ. ಅಂದ್ರೆ ಈ 2 ಗೆರೆಗಳು ಏನಾಗಿವೆ, ಇವುಗಳು ಒಂದಕ್ಕೊಂದು ಲಂಬವಾಗಿವೆ. ಆದ್ರೆ ಆಪ್ಷನ್ ಸಿ ಅಲ್ಲಿರುವ 2 ಗೆರೆಗಳು ಒಂದಕ್ಕೊಂದು ಲಂಬವಾಗಿಲ್ಲ. ಆದ ಕಾರಣ ಆಪ್ಷನ್ ಸಿ ಸರಿಯಾದ ಉತ್ತರ ಅಲ್ವಾ. ಸರಿ, ಈಗ 10ನೇ ಲೆಕ್ಕ ಗಮನಿಸಿ, ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಯಾವುದು ಭಿನ್ನವಾಗಿದೆ, ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಆಪ್ಷನ್ ಡಿ ಭಿನ್ನವಾಗಿದೆ. ಯಾಕೆ, ಉಳಿದ 3 ಚಿತ್ರಗಳಲ್ಲಿ ನೋಡಿ, ಒಂದು ಆಕೃತಿಯ ಒಳಗೆ ಇನ್ನೊಂದು ಆಕೃತಿ ಇದೆ, ಆದ್ರೆ ಆಪ್ಷನ್ ಡಿ ಅಲ್ಲಿ ಮಾತ್ರ 2 ತ್ರಿಭುಜಗಳು ಅಕ್ಕಪಕ್ಕದಲ್ಲಿದೆ ಅಲ್ವಾ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. ಸರಿ, 11ನೇ ಲೆಕ್ಕವನ್ನು ಗಮನಿಸಿ, ಇಲ್ಲಿ ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಯಾವುದು ವಿಭಿನ್ನವಾಗಿದೆ, ಆಪ್ಷನ್ ಸಿ ವಿಭಿನ್ನವಾಗಿದೆ. ಯಾಕೆ, ಉಳಿದ 3 ಚಿತ್ರಗಳು ಬಹುಭುಜಾಕೃತಿಗಳು, ಸಿ ಆಪ್ಷನ್ ನಲ್ಲಿರೋದು ವೃತ್ತ ಅಲ್ವಾ. ಹಾಗಾಗಿ ಅದು ವಿಭಿನ್ನವಾದ ಚಿತ್ರ. ಅರ್ಥ ಆಯ್ತಲ್ವಾ. ಸರಿ, ಈ 12ನೇ ಲೆಕ್ಕದಲ್ಲಿ ಭಿನ್ನವಾಗಿರುವ ಚಿತ್ರ ಯಾವುದು, ಈ 12ನೇ ಲೆಕ್ಕದಲ್ಲಿ ಭಿನ್ನವಾಗಿರುವ ಚಿತ್ರ ಆಪ್ಷನ್ ಸಿ ಅಲ್ವಾ. ಯಾಕೆ ಹೇಳಿ, ಉಳಿದ 3 ಚಿತ್ರಗಳನ್ನು ನೀವು ಗಮನಿಸಿದ್ರೆ ಎಫ್, ಝೆಡ್ ಮತ್ತು ಎನ್ ಎನ್ನುವ ಇಂಗ್ಲಿಷ್ ಅಕ್ಷರಗಳನ್ನು ಬರೆಯಲು 3 ರೇಖಾಖಂಡಗಳನ್ನು ಬಳಸಿದ್ದಾರೆ ಅಲ್ವಾ. ಆದ್ರೆ ಇ ಅನ್ನುವ ಅಕ್ಷರವನ್ನು ಬರೆಯಲು ಎಷ್ಟು ರೇಖಾಖಂಡಗಳಿದೆ, 4 ರೇಖಾಖಂಡಗಳನ್ನು ಬಳಸಿದ್ದಾರೆ ಅಲ್ವಾ. ಇಲ್ಲಿ ನೋಡಿ, 1 2 3, 1 2 3, 1 2 3 ಅಲ್ವಾ. ಆದ್ರೆ ಈ ಅಲ್ಲಿ ಮಾತ್ರ 1 2 3 ಮತ್ತು 4. ಆದ ಕಾರಣ ಆಪ್ಷನ್ ಸಿ ವಿಭಿನ್ನವಾಗಿರುವಂತಹ ಚಿತ್ರ. ಅರ್ಥ ಆಯ್ತಲ್ವಾ. ಮುಂದಿನ ಲೆಕ್ಕ ನೋಡೋಣ. ಸರಿ, ಈ ಸಂಚಿಕೆಯ ಕೊನೆಯ ಲೆಕ್ಕ ಮಾಡೋಣ. ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಯಾವುದು ಭಿನ್ನವಾಗಿದೆ, ಆಪ್ಷನ್ ಬಿ ಭಿನ್ನವಾಗಿದೆ. ಯಾಕೆ, ಉಳಿದ 3 ಚಿತ್ರಗಳಲ್ಲಿ ನಾವು ನೋಡಬಹುದು 2 ವೃತ್ತಗಳಿವೆ, ಆದ್ರೆ ಬಿ ಚಿತ್ರದಲ್ಲಿ ಇಲ್ಲಿ ಒಂದು ವೃತ್ತ ಮಿಸ್ ಆಗಿದೆ. ಆದ ಕಾರಣ ಚಿತ್ರ ಬಿ ಭಿನ್ನವಾಗಿರುವ ಚಿತ್ರ. ಅರ್ಥ ಆಯ್ತಲ್ವಾ. ಸರಿ, ಹಾಗಿದ್ರೆ ನಿರಂತರ ಅಭ್ಯಾಸ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ಆಲ್ ದಿ ಬೆಸ್ಟ್.